ಹಿರಿಯ ಅಧಿಕಾರಿಗಳು ಎಸಿ ತಹಸೀಲ್ದಾರ್ ಎಲ್ಲರ ಸಮಕ್ಷಮದಲ್ಲಿ ಈಗ ಅಗಿಯುವಂತ 12 ಜನ ಇದೆ ಆರಂಭದಲ್ಲಿ ಇವರು ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಫೋಕಸ್ ಮಾಡು ಸ್ವಲ್ಪ ವಿಜುವಲೈಸ್ ಮೇಲೆ ಫೋಕಸ್ ಮಾಡೋದು ಕೂಲಿ ಕಾರ್ಮಿಕರು ಅವರೇ ಆಗಿರೋದು ಜನಕ್ಕೆ ಗುದ್ದಲಿಗಳು ತೋರಿಸಂಗೆ ಹಂಗೆ ಪಕ್ಕದಾಗ ಹಂಗೆ ಹಿಂದೆ ಶಿಕಾರಿ ಬಕೀಟು ಚನ್ಕೆ ತಗೊಂಡು ಹೆಗಲ ಮೇಲೆ ಒಬ್ಬನ ಮೇಲೆ ಆಮೇಲೆ ತೋರಿಸಿ ಹಂಗೆ ಓದ್ತವ್ರು ನೋಡಿ ಹಂಗೆ ಫೋಕಸ್ ಮಾಡಿ ಓಕೆ 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 ಎಸ್ ಶ್ರೀಮಂತ ಶೆಟ್ಟಿ ಪ್ರಮುಖವಾಗಿ ಅಂದ್ರೆ ಈಗ ನಂದು ಏನು ನೇತ್ರಾವತಿಯ ನದಿಘಟ್ಟದಲ್ಲಿರುವಂತಹ ಒಂದು ಸ್ಥಳ ಏನಿದೆ ನಿನ್ನೆ ಏನು ಸುಮಾರು 13 ಸ್ಥಳಗಳನ್ನ ಒಂದು ಮಾರ್ಕಿಂಗ್ ಕೂಡ ಮಾಡಲಾಗಿತ್ತು ಅಲ್ಲಿ ಶವವನ್ನ ಉತ್ತಿಟ್ಟದ್ದಾಗಿ ಅನಾಮಿಕ ದೂರುದಾರ ವ್ಯಕ್ತಿ ಏನೋ ಒಂದು ಜಾಗವನ್ನ ತೋರಿಸಿದ ಇದೆಲ್ಲರೂ ಕೂಡ ಮಾರ್ಕಿಂಗ್ ಮಾಡಿದ್ರು ಈಗ ಆ ಒಂದು ಸ್ಥಳಗಳಲ್ಲಿ ಉತ್ಖನನ ಮಾಡಲು ಇವತ್ತು ಟೀಮ್ ಬಂದಿರುವಂತದ್ದು ಅದರಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮಂದಿ ಕೂಲಿ ಆಳುಗಳನ್ನ ಕರ್ಕೊಂಡ್ ಬಂದಿದ್ದಾರೆ ಅದರಲ್ಲಿ ಪುತ್ತೂರಿನ ಎಸಿ ವರ್ಗೀಸ್ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಉತ್ಖನನ ಒಂದು ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂತದ್ದು ಒಂದು SP ಅವರ ನೇತೃತ್ವದಲ್ಲಿ ಸುಮಾರು ಅವರ ಒಂದು ಬಿಗಿ ಭದ್ರತೆಯಲ್ಲಿ ಅನಾಮಿಕ ದೂರುದಾರನಿಗೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಆತನಿಗೆ ಬಿಗಿ ಭದ್ರತೆಯ ಮೂಲಕವಾಗಿ ಆತನನ್ನ ಕರ್ಕೊಂಡು ಹೋಗಲಾಗುತ್ತಿರುವಂತದ್ದು ಈಗ ಏನು ನೋಡ್ತಾ ಇದ್ದೀರಿ ಇದು ನದಿಯ ದಡದಲ್ಲೇ ಇರುವಂತಹ ಅರಣ್ಯ ಒಂದು ಪ್ರದೇಶ ಆಗಿರುವಂತದ್ದು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಈಗ ಆತನಿಗೆ ಏನು ಒಂದು ಉತ್ಖನನ ಮಾಡುವಂತಹ ರೀತಿಯಲ್ಲಿ ಈಗ ಕರ್ಕೊಂಡು ಹೋಗಿದ್ದಾರೆ ಈಗ ಆ ಸ್ಥಳದಲ್ಲಿ ಈಗ ಉತ್ಖನನ ಮಾಡುವಂತ ರೀತಿಯಲ್ಲಿ ಸಿಬ್ಬಂದಿಗಳನ್ನ ತೋರಿಸಿ ಆ ಜಾಗ ಏನಿದೆ ಆ ಜಾಗವನ್ನ ಈಗ ಅವರು ಕೂಡ ಎಲ್ಲವೂ ಕೂಡ ಒಂದು ಪರದೆಯ ರೀತಿಯಲ್ಲಿ ಕಟ್ಕೊಳ್ತಾರೆ ಸುಮಾರು ಒಂದು 8 ಅಡಿ 10 ಅಡಿಯ ಒಂದು ಅದರಲ್ಲಿ ಪರದೆಯನ್ನ ಕಟ್ಕೊಂಡು ಆ ನಂತರ ಯಾವುದೇ ರೀತಿಯ ಇದು ಬೇರೆಯವರು ನೋಡಬಾರ್ದು ಅನ್ನೋ ರೀತಿಯಲ್ಲಿ ಆ ಒಂದು ವೇಳೆ ಏನು ಜಾಗ ತೋರಿಸಿದ್ದಾರೆ ಆ ಜಾಗದಲ್ಲಿ 6 ಅಡಿಗಳ ಅಗೆಯಲಾಗುತ್ತೆ ನಂತರ ಒಂದ್ ವೇಳೆ ಅಲ್ಲಿ ಸಿಗದಿದ್ದ ಸಂದರ್ಭದಲ್ಲಿ ಇನ್ನಷ್ಟು ದೂರದಾರ ಹೇಳುವಂತ ರೀತಿಯಲ್ಲಿ ಆ ಜಾಗವನ್ನ ಅಗೆಯಲಾಗುತ್ತೆ ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಉತ್ಖನನ ಮಾಡೋಕೆ ಪ್ರಾರಂಭವನ್ನ ಮಾಡ್ಕೊಳ್ತಾ ಇರುವಂತದ್ದು